ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಕೆಂಪುಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಬೆಳವಣಿಗೆಗಳಾಗ್ತಾ ಇವೆ. ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೆಂಪುಕೋಟೆ ಬಳಿ ನಿನ್ನೆ ಸಂಜೆ ಭೀಕರ ಕಾರು ಸ್ಫೋಟಕ್ಕೆ 9 ಜನ ಸಾವು. ಯುಎಪಿಎ ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಂಡು ಕೊತ್ವಾಲಿ ಠಾಣೆ ಪೊಲೀಸರ ತನಿಖೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಧ್ಯರಾತ್ರಿಯಿಂದಲೇ ಸ್ಫೋಟದ ತನಿಖೆ ಆರಂಭ. ಕೆಲವರನ್ನ ವಶಕ್ಕೆ ಪಡೆದು ತನಿಖಾ ದಳ ವಿಚಾರಣೆ. ಎನ್ಎಸ್ಟಿ, ಎನ್ಐಎ, ಎಫ್ಎಸ್ಎಲ್, ಐಬಿ ಸೇರಿ 8 ಸಂಸ್ಥೆಗಳಿಂದ ನಡೀತಾ ಇದೆ ಇನ್ವೆಸ್ಟಿಗೇಷನ್. ಸ್ಫೋಟಕ್ಕೂ ಕೆಲವೇ ನಿಮಿಷಗಳ ಮೊದಲು I-20 ಕಾರಿನ ಚಲನವಲನ ಪತ್ತೆ. ಸುನೇರಿ ಮಸೀದಿ ಬಳಿಯಿಂದ ಹೊರಟಿದ್ದಂತಹ ಸಿಸಿಟಿವಿ ದೃಶ್ಯ ಲಭ್ಯ. ನಂತರ ಟ್ರಾಫಿಕ್ನಲ್ಲಿ ಸ್ಲೋ ಮೂವಿಂಗ್ ನಲ್ಲಿದ್ದಾಗ ಸಂಭವಿಸಿದ ಸ್ಫೋಟ. ಕೆಂಪುಕೋಟೆ ಬಳಿಯ ಸ್ಫೋಟ ಭಯೋತ್ಪಾದಕ ದಾಳಿ. ಅಧಿಕೃತವಾಗಿ ಭಯೋತ್ಪಾದಕ ದಾಳಿ ಅಂತ ತನಿಖೆ. ಸ್ಫೋಟ ಸಂಬಂಧ ಎಫ್ಐಆರ್ ದಾಖಲಿಸಿದ ದೆಹಲಿ ಪೊಲೀಸರು. ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಐಬಿ ಡೈರೆಕ್ಟರ್, ಗೃಹ ಕಾರ್ಯದರ್ಶಿ, ಡೆಲ್ಲಿ ಕಮಿಷನರ್ ಭಾಗಿ. ದೆಹಲಿ ಸ್ಫೋಟದ ತನಿಖೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿರೋ ಕೇಂದ್ರ ಗೃಹ ಸಚಿವ. ಚಾಂದನಿ ಚೌಕ್, ಕೆಂಪುಕೋಟೆ ಸುತ್ತಮುತ್ತ ಫುಲ್ ಕಂಟ್ರೋಲ್ಗೆ ತೆಗೆದುಕೊಂಡ ದೆಹಲಿ ಪೊಲೀಸರು. ಘಟನಾ ಸ್ಥಳಕ್ಕೆ ವೈಟ್ ಸ್ಕ್ರೀನ್ ಹಾಕಿ ಬಿಗಿ ಭದ್ರತೆ. ತೀವ್ರವಾಗಿ ನಡೀತಾ ಇದೆ ವಾಹನಗಳ ತಪಾಸಣೆ, ಲಾಡ್ಜ್ಗಳಲ್ಲೂ ಪರಿಶೀಲನೆ. ದೆಹಲಿ ಸ್ಫೋಟಕ್ಕೆ ಬಳಕೆಯಾಗಿದ್ದು ಹರಿಯಾಣ ನೋಂದಣಿಯ ಕಾರ್. ಅದನ್ನ ಖರೀದಿ ಮಾಡಿದ್ದ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ತಾರೀಖ್. ಸ್ಫೋಟಕ್ಕೆ ಪುಲ್ವಾಮಾ ನಂಟಿನಿಂದ ಹೆಚ್ಚಿದ ಉಗ್ರ ಕೃತ್ಯದ ಶಂಕೆ. ಬಾಂಬ್ ದಾಳಿಯ ಆಯೋಜನೆಗಾಗಿ ಕಾರು ಖರೀದಿ ಶಂಕೆ. ಆತ್ಮಾಹುತಿ ದಾಳಿಯ ಶಂಕೆ ವ್ಯಕ್ತಪಡಿಸಿದ ಅಧಿಕಾರಿಗಳು. I-20 ಕಾರ್ನಲ್ಲಿ ಸ್ಫೋಟಕ ತುಂಬಿ ಸ್ಫೋಟಿಸಿದ ಅನುಮಾನ. ಈ ನಿಟ್ಟಿನಲ್ಲಿ ತನಿಖೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಾರಿನ ದೃಶ್ಯ. ಚಲಿಸ್ತಾ ಇರೋ ಕಾರಿನಲ್ಲಿ ಕುಳಿತಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್. ಸ್ಫೋಟಕ ತುಂಬಿಕೊಂಡು ಬಂದಿದ್ದ ಅನುಮಾನ. ವೈದ್ಯರ ಸೋಗಿನಲ್ಲಿ ಉಗ್ರರಿಂದ ಭಯೋತ್ಪಾದನಾ ಕೃತ್ಯ. ಫರೀದಾಬಾದ್ನಲ್ಲಿ 2900 ಕೆಜಿ ಸ್ಫೋಟಕ ಸಿಕ್ಕಿದ್ದು ಡಾಕ್ಟರ್ಸ್ ಮನೆಯಲ್ಲೇ. ಇದೀಗ ಕಾರು ಸ್ಫೋಟದಲ್ಲಿ ಸಾವನ್ನಪ್ಪಿರೋ ಡಾಕ್ಟರ್ ಉಮರ್ ಕೂಡ ಸೂಸೈಡ್ ಬಾಂಬರ್ ಅನ್ನುವಂಥ ಶಂಕೆ. ಯೂಟ್ಯೂಬರ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಸ್ಫೋಟದ ವೇಳೆಯ ಭಯಾನಕ ದೃಶ್ಯ. ಸ್ಥಳೀಯರೊಬ್ಬರ ಜೊತೆಗೆ ಮಾತನಾಡುವ ನಡುವೆಯೇ ಬ್ಲಾಸ್ಟ್. ಜನ ಭಯಭೀತರಾಗಿ ಓಡ್ತಾ ಇರೋ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ. ದೆಹಲಿ ಸ್ಫೋಟ ನಡೆದ ಸ್ಥಳದಲ್ಲಿ ಬುಲೆಟ್ ಪತ್ತೆ. ಜೀವಂತ ಗುಂಡು ಮೂಲ ಹುಡುಕ್ತಾ ಇರೋ ಅಧಿಕಾರಿಗಳು. ಬ್ಲಾಸ್ಟ್ ಆದ ಕಾರ್ನಲ್ಲಿ ಜೀವಂತ ಗುಂಡು ಇತ್ತ ಅನ್ನೋ ಬಗ್ಗೆ ತನಿಖೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಾರೀ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಜಮ್ಮು ಕಾಶ್ಮೀರ ದೆಹಲಿ ಪೊಲೀಸರ ಸಮಯೋಚಿತ ಕಾರ್ಯಾಚರಣೆ. ಹರಿಯಾಣದಲ್ಲಿ 3000 ಕೆಜಿ ಸ್ಫೋಟಕ. ಕಾಶ್ಮೀರ, ಗುಜರಾತ್ನಲ್ಲೂ ಹಲವು ಶಸ್ತ್ರಾಸ್ತ್ರಗಳು ವಶಕ್ಕೆ. ವಿಧ್ವಂಸಕ ಕೃತ್ಯದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡದ ಶಂಕೆ. ಜೈಷ್ ಉಗ್ರ ಉಮರ್ ಮೊಹಮ್ಮದ್ ಡೆಲ್ಲಿ ಸ್ಫೋಟದ ಪ್ರಮುಖ ಆರೋಪಿ ಅಂತ ಪರಿಗಣನೆ. ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಆದಿಲ್ನ ಸಹಚರ ಉಮರ್ ಸ್ಫೋಟದಲ್ಲಿ ಸಾವು. ಶಂಕಿತ ಆತ್ಮಾಹುತಿ ದಾಳಿಕೋರ ಉಮರ್ ಮೊಹಮ್ಮದ್ನ ತಾಯಿ, ಸಹೋದರರು ವಶಕ್ಕೆ. ಗುರುತು ಪತ್ತೆಗಾಗಿ ಡಿಎನ್ಎ ಮಾದರಿ ಸಂಗ್ರಹಿಸಿರುವ ಅಧಿಕಾರಿಗಳು. ಭಯಗೊಂಡು ಉಮರ್ ಡೆಟೋನೇಟರ್ ಒತ್ತಿರುವ ಶಂಕೆ.
ಬೆಂಗಳೂರಿನಲ್ಲಿ ಪೊಲೀಸರ ಹೈ ಅಲರ್ಟ್ಗೆ ಸೂಚನೆ. ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಗಸ್ತು, ಅನುಮಾನಿತರ ಮೇಲೆ ಕಣ್ಣು. ನಗರದ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಖಡಕ್ ಸೂಚನೆ. ಮೈಸೂರು, ಬಳ್ಳಾರಿ, ಹುಬ್ಬಳ್ಳಿ ಸೇರಿ ರಾಜ್ಯಾದ್ಯಂತ ಟೈಟ್ ಸೆಕ್ಯೂರಿಟಿ. ದೆಹಲಿ ಸ್ಫೋಟಕ್ಕೆ ಕಾರಣರಾದವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ದುಷ್ಕೃತ್ಯಕ್ಕೆ ಕಾರಣರಾದವರಿಗೆ ಭೂತಾನ್ನಿಂದಾನೇ ಎಚ್ಚರಿಕೆ ನೀಡಿದ ಪ್ರಧಾನಿ ಮೋದಿ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಅಯೋಧ್ಯೆಯಲ್ಲೂ ಅಲರ್ಟ್. ರಾಮ ಜನ್ಮಭೂಮಿಯಲ್ಲಿ ಸರ್ಪಗಾವಲು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲೂ ಬಿಗಿ ಭದ್ರತೆ. ಬಾಲಿವುಡ್ ನಟ ಧರ್ಮೇಂದ್ರ ಸಾವಿನ ಸುದ್ದಿ ಸುಳ್ಳು. ಪತ್ನಿ ಹೇಮಮಾಲಿನಿಯಿಂದ ಟ್ವೀಟ್ ಮಾಡಿ ಸ್ಪಷ್ಟನೆ. ಇಂಥ ಘಟನೆ ಕ್ಷಮಿಸೋಕಾಗಲ್ಲ ಅಂತ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.